18ನೇ ಲೋಕಸಭೆ ಚುನಾವಣೆ ಇವತ್ತು ಚುನಾವಣಾ ಆಯುಕ್ತರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. 7 ಹಂತದಲ್ಲಿ ಈ ಲೋಕಸಭೆ ಚುನಾವಣೆ ನಡೆಯೋದಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಏಪ್ರಿಲ್ 26 ಮತ್ತು ಮೇ 7 2 ಹಂತದಲ್ಲಿ 14 ಲೋಕಸಭೆಗಳ ಕ್ಷೇತ್ರಗಳ ಚುನಾವಣೆ ನಡೆಯೋದಿದೆ. ಒಟ್ಟು 97 ಕೋಟಿ ಮತದಾರರು 10.5 ಲಕ್ಷ ಮತಗಟ್ಟೆಗಳಲ್ಲಿ ಈ ಬಾರಿ ಮತವನ್ನು ಚಲಾವಣೆ ಮಾಡೋರಿದ್ದಾರೆ. ಸರಿಸುಮಾರು 49 ಕೋಟಿಗೂ ಹೆಚ್ಚು ಪುರುಷ ಮತದಾರರು, 47 ಕೋಟಿಗೂ ಹೆಚ್ಚು ಸ್ತ್ರೀ ಮತದಾರರು ಸಹ ಈ ಸಲ ಚುನಾವಣೆಯಲ್ಲಿ ಮತದಾನವನ್ನು ಮಾಡೋರಿದ್ದಾರೆ. ವಿಶೇಷವಾಗಿ ಇವತ್ತಿನ ಚುನಾವಣೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಈ ಚುನಾವಣೆಯನ್ನು 7 ಹಂತದಲ್ಲಿ ನಡೆಯೋದ್ರ ಜೊತೆಯಲ್ಲಿ 4 ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನು ಸಹ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಕೇಂದ್ರ ಚುನಾವಣೆ ಆಯೋಗ 2 ಹೊಸ ಆಯುಕ್ತರೊಂದಿಗೆ ಚುನಾವಣೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಇದನ್ನು ಭಾಳ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ, ವಿಶೇಷವಾಗಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಪ್ರಮಾಣದ ತಯಾರಿಯನ್ನು ಮಾಡಿಕೊಂಡಿದೆ. ನಿನ್ನೆ ದಿವಸ ಮಾನ್ಯ ರಾಜ್ಯದ ಮಾಜಿ ಸಚಿವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರು ಚುನಾವಣಾ ಸಂಚಾಲಕರಾಗಿ ನಿಯುಕ್ತಿಗೊಂಡ ಮೇಲೆ ಮೊದಲನೇ ಸಭೆಯಾಗಿದೆ. ಸುಮಾರು 40 ವಿಭಾಗಗಳನ್ನು ಮಾಡಿಕೊಂಡು 9 ಕ್ಲಸ್ಟರು 40 ವಿಭಾಗಗಳನ್ನು ಮಾಡಿಕೊಂಡು ಇದರಲ್ಲಿ ಪ್ರತಿಯೊಂದು ವಿಭಾಗಕ್ಕೂ 3-4 ಇಲಾಖೆಗಳನ್ನು ಒಂದು ಸಂಕುಲಗಳನ್ನು ಮಾಡಿಕೊಂಡು ಚುನಾವಣೆ ಕೆಲಸ ಮಾಡುವಂಥದ್ದು. ಉದಾಹರಣೆಗೆ ಮಾಧ್ಯಮ ವಿಭಾಗ ಅಂತೇಳಿದ್ರೆ ಅಲ್ಲಿ ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಇದ್ರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ, ಈ ಥರದ್ದು IT ಸೆಲ್ಗಳೆಲ್ಲವೂ ಸೇರಿಸಿ ಒಂದು ಸಂಕುಲವನ್ನು ಮಾಡಿರ್ತಕ್ಕಂಥದ್ದು. ಈ ಥರ 9 ಸಂಕುಲಗಳು 40 ವಿಭಾಗಗಳು ಸೇರಿ ಒಟ್ಟಿಗೆ ಚುನಾವಣೆ ತಯಾರಿಗಳನ್ನು ಮಾಡಿಕೊಂಡಿದ್ವಿ. ಈಗಾಗಲೇ ಇವತ್ತು ದೇಶದ ದೇವಮೂಲೆ ಬೀದರ್ನಲ್ಲಿ ಕಲಬುರಗಿಯ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆಯ ರಣಕಹಳೆಯನ್ನು ಪ್ರಾರಂಭ ಮಾಡಿದ್ದಾರೆ. 18ನೇ ತಾರೀಕು ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ 2ನೇ ಚುನಾವಣೆಯ ಕ್ಯಾಂಪೇನ್ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗ್ತದೆ. 28 ಲೋಕಸಭಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ಭಾಳ ಸಂಪೂರ್ಣವಾಗಿ ಪೂರ್ವ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅದು ಬೂತ್ ಮಟ್ಟದ ಕಾರ್ಯಕ್ರಮಗಳಾಗ್ಬೋದು, ಪೇಜ್ ಪ್ರಮುಖ ಆಗ್ಬೋದು, ಮತಗಟ್ಟೆಗಳ ಚಟುವಟಿಕೆಗಳಾಗ್ಬೋದು, ಜಿಲ್ಲಾವಾರು ಸಭೆಗಳು, ತಾಲೂಕುವಾರು ಸಭೆಗಳು, ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಬಹುತೇಕ 22 ಅಥವಾ 23 ನಮ್ಮ ಚುನಾವಣಾ ಸಂಚಲನ ಸಮಿತಿ, ರಾಜ್ಯ ಚುನಾವಣಾ ಸಂಚಲನ ಸಮಿತಿಯ ಒಂದು ಕಾರ್ಯಾಗಾರ ಬೆಂಗಳೂರಲ್ಲಿ ನಿಶ್ಚಯ ಆಗಿದೆ. ಮತ್ತು ಈಗಾಗಲೇ ಬೆಂಗಳೂರಿನಲ್ಲಿ 20ನೇ ತಾರೀಕು ಮಾಧ್ಯಮ ವಿಭಾಗದ ಒಂದು ಕಾರ್ಯಾಗಾರವನ್ನು ನಿಶ್ಚಯ ಆಗಿದೆ. ಈ ರೀತಿ ಪ್ರತಿಯೊಂದು ವಿಭಾಗಕ್ಕೂ ಪ್ರತಿಯೊಂದು ಹಂತದಲ್ಲೂ ಸಹ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ತಯಾರಿಯನ್ನು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಾಡಿಕೊಂಡಿದೆ. 20 ಜನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ 28 ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥ ನಿಶ್ಚಯ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಕಣಕ್ಕೆ ಇಳಿಯೋದಿದೆ. ಇನ್ನೊಂದು 2-3 ದಿನದಲ್ಲಿ ಆಗುತ್ತದೆ. ಸೊ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಸೇರಿ ಇನ್ನು ಬಾಕಿ 8 ಕ್ಷೇತ್ರಗಳು, 5 ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ, 3 ಕ್ಷೇತ್ರ ಜನತಾದಳದ, ಒಟ್ಟು 8 ಕ್ಷೇತ್ರಗಳದು ಕರ್ನಾಟಕದ 2ನೇ ಹಂತದಲ್ಲಿ ಘೋಷಣೆ ಆಗುತ್ತೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.